ಹಾಯ್ ಫ್ರೆಂಡ್ಸ್, ಇವತ್ತು ಅಪ್ಪಟ ಹಳ್ಳಿ ಶೈಲಿಯಲ್ಲಿ ಹಸಿರು ಮಟನ್ ಸಾಂಬಾರು ಮಾಡೋದು ಹೇಗತ್ತ ನೋಡೋಣ. ಮೊದಲಿಗೆ 1.5 kg ಕುರಿ ಮಾಂಸ, ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿರೋಂಥದ್ದು. ನಂತರ 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಟಿರೋಂಥದ್ದು, ಅದಕ್ಕೆ 2 ಬೆಳ್ಳುಳ್ಳಿ ಹಾಗೂ 5-6 ಹಸಿಮೆಣಸಿನಕಾಯಿ, 1.5 ಅಷ್ಟು ಟೊಮೆಟೊ, ಕಾಯಿ ತುರಿ, ಹಸಿ ಶುಂಠಿ, ಕೊತ್ತಂಬರಿ ಹಾಗೂ ಪುದೀನ. ಮಟನ್ ಮಸಾಲೆ ಮಾಡಲು ಗಸಗಸೆ, ಚಕ್ಕೆ, ಲವಂಗ ಹಾಗೂ ಕಾಳುಮೆಣಸು ಹಾಗೂ 2 ಚಮಚದಷ್ಟು ಧನಿಯಾ ಪುಡಿ. ಮೊದಲಿಗೆ ಕುಕ್ಕರ್ನಲ್ಲಿ 2ರಿಂದ 3 ಚಮಚದಷ್ಟು ಆರ್ಜಿ ತುಪ್ಪವನ್ನು ಬಿಸಿ ಮಾಡಬೇಕು. ಜೊತೆಗೆ ಅರ್ಧ ಬಟ್ಲಷ್ಟು ಎಣ್ಣೆ, ನೀವು ಉಪಯೋಗಿಸುವಂಥ ಯಾವುದಾದ್ರೂ ಎಣ್ಣೆ ಪರವಾಗಿಲ್ಲ. ತೊಳೆದು ಸ್ವಚ್ಛಗೊಳಿಸಿದ ಮಟನ್ಗೆ ಅರಿಶಿಣ ಹಾಗೂ ಉಪ್ಪನ್ನು ಬೆರೆಸಬೇಕು. ಉಪ್ಪಾದರೆ ಇನ್ನೂ ಒಳ್ಳೆಯದು. ಇದನ್ನು ಚೆನ್ನಾಗಿ ಕಲಸಬೇಕು. ಕಾದ ಎಣ್ಣೆಗೆ ಮಟನ್ನನ್ನು ಇವಾಗ ಕುಕ್ಕರ್ನಲ್ಲಿ ಬೇಯಲು ಅಣು ಮಾಡಬೇಕು. ಈಗ ಮತ್ತೊಂದು ಬಾಣಲಿಯಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಮೊದಲೇ ತೆಗೆದುಕೊಂಡಂಥ ಚಕ್ಕೆ, ಲವಂಗ, ಮೆಣಸು ಹಾಗೂ ಗಸಗಸೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ತೆಗೆದುಕೊಂಡಂಥ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸಹ ಎಣ್ಣೆಗೆ ಬೆರೆಸಿ ಚೆನ್ನಾಗಿ ಬಾಡಿಸಬೇಕು. ಈ ಹುರಿದ ಮಸಾಲೆಗೆ ಈರುಳ್ಳಿಯನ್ನು ಬೆರೆಸಬೇಕು. ನಂತರ ಈರುಳ್ಳಿ ಒಂಬಣ್ಣಕ್ಕೆ ತಿರುಗುವವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು. ಹೆಚ್ಚಿಟ್ಟುಕೊಂಡಂಥ ಟೊಮೆಟೊ ತುಂಡುಗಳನ್ನು ಪುನಃ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಸಿಗೆ ಹುರಿದಿಟ್ಟುಕೊಂಡಂಥ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಮಿಶ್ರಣವನ್ನು ಪೇಸ್ಟ್ ಆಗೋ ರೀತಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಕಾಯಿ ತುರಿಯನ್ನು ಕೂಡ ಅದೇ ರೀತಿ ಬಾಣಲೆಯಲ್ಲಿ ಹುರಿದುಕೊಳ್ಳಬೇಕು. ಬಿಸಿ ಮಾಡುವಾಗ ಅದೇ ಮಿಶ್ರಣಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ತುಂಡುಗಳನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳಬೇಕು. ಬೇಯಿಸಿದ ಮಟನ್ಗೆ ಮಿಕ್ಸಿ ಮಾಡಿದಂಥ ಪೇಸ್ಟನ್ನು ಸೇರಿಸಬೇಕು. ಈಗ ಮಿಕ್ಸಿಗೆ ಟೊಮೆಟೊ ಹೋಳುಗಳನ್ನು ಹಾಗೂ ಉಳಿದ ಕೊತ್ತಂಬರಿ, ಪುದೀನವನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಬಿಕೊಳ್ಳಬೇಕು. ನುಣ್ಣಗೆ ರುಬ್ಬಿದ ಟೊಮೆಟೊ ಪೇಸ್ಟನ್ನು ಮಟನ್ಗೆ ಸೇರಿಸಬೇಕು. ಮಟನ್ ಬೇಯುವಾಗಲೇ ಇದಕ್ಕೆ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸಬೇಕು. ಮೊದಲೇ ಹುರಿದು ಇಟ್ಕೊಂಡಿರೋಂಥ ಕಾಯಿ ತುರಿಯನ್ನು ಹಾಗೂ ಉಳಿದ ಕೊತ್ತಂಬರಿ, ಪುದೀನ ಸೇರಿಸಿ ನುಣ್ಣಗೆ ಪೇಸ್ಟಾಗಿ ಮಾಡಿಕೊಳ್ಳಬೇಕು. ಈಗ ನುಣ್ಣಗೆ ರುಬ್ಬಿಕೊಂಡಂಥ ಕಾಯಿ ತುರಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಪೇಸ್ಟನ್ನು ಈ ಮಟನ್ ಸಾಂಬಾರಿಗೆ ಬೆರೆಸಬೇಕು. ಫ್ರೆಂಡ್ಸ್, ಅಪ್ಪಟ ಗ್ರಾಮೀಣ ಶೈಲಿಯ ಮಟನ್ ಸಾಂಬಾರ್ ತಿನ್ನಲು ರೆಡಿ.